ತೊಂಡೆಕಾಯಿ ಗಿಡ ಇದನ್ನು 3 ವಿಧದಲ್ಲಿ ಬೆಳೆಸಬಹುದು. ಒಂದು, ಇದ್ದ ಚಪ್ಪರವನ್ನು ಹಾಗೆ ಬಿಟ್ಟರೆ ಅದು ಚಿಗುರಿ ಮಳೆಗಾಲದ ಬಳಿಕ ನಮಗೆ ಬೇಕಾದಷ್ಟು ತೊಂಡೆಕಾಯಿ ಸಿಗ್ತದೆ. ಎರಡನೇದಾಗಿ, ನಾನು ಡಯಾಬಿಟಿಸ್ ನಲ್ಲಿ ಮೊದಲು 40 ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇದ್ದೆ. ಆದ್ರೆ ಇವತ್ತು ಯಾವುದೇ ಔಷಧವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ನನಗೆ ಯಾವುದೇ ಕಾಯಿಲೆ ಇಲ್ಲ, ಸಂತೋಷದಿದ್ದೇನೆ. ದಿವಸಕ್ಕೆ 10 ಗಂಟೆ ನಾನು ನಿದ್ದೆ ಮಾಡಿ. ನಾನು ಈ ಜಾಗದಲ್ಲಿ ಯಾಕೆ ಈ ರೀತಿ ಬ್ಯೂಟಿಫೈ ಮಾಡಿದ್ದೇನೆ ಅಂದ್ರೆ, ಇಲ್ಲಿ ಜನರು ಪ್ಲಾಸ್ಟಿಕ್ ಅನ್ನು ಎಸೆಸ್ತಾ ಇದ್ರು. ಲಾಸ್ಟ್ ಇಯರ್ ಬೆಳೆದಂತ ಗ್ರೋ ಬ್ಯಾಗ್ಸ್, ಮನೆಯಲ್ಲಿ ಜಾಗದ ಅವಕಾಶ ಇಲ್ಲದಿದ್ರೆ ನೀವು ಈ ಗ್ರೋ ಬ್ಯಾಗ್ ನಲ್ಲಿ ತರಕಾರಿಯನ್ನು ಬೆಳೆಸಬಹುದು. ನಾನು ಮಾಡಿದ ಎರೆಹುಳದ ತೊಟ್ಟಿ, ಇದು 7 ಫೀಟ್ ಉದ್ದ ಇದೆ, 4 ಫೀಟ್ ಅಗಲ ಇದೆ ಮತ್ತು 5 ಫೀಟ್ ಆಳ ಇದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ಗಾರ್ಡನ್ ಅನ್ನು ನೀವು ಇದಕ್ಕಿಂತ ಮೊದಲು ಕೂಡ ನೋಡಿರ್ತೀರಿ. ನಾನೊಂದು 2 ಎಪಿಸೋಡನ್ನು ಇವರ ಬಗ್ಗೆ ನಾನು ಮಾಡಿದ್ದೆ. ನಾನಿರುವಂಥದ್ದು ಬ್ರಹ್ಮಾವರದ ರತ್ನಾಕರ ಹೆಗಡೆ ಅವರ ಮನೆಯಲ್ಲಿ. ಈ ಸಂದರ್ಭದಲ್ಲಿ ಇವತ್ತು ನಾನು ಕೊಡ್ತಿರುವಂಥ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಕೃಷಿ ಬಗ್ಗೆ ಮಾತಾಡುವಂಥದ್ದು ಇರುವಂಥದ್ದು. ಅಂಥದ್ರಲ್ಲಿ ತುಂಬ ಜನ ಹಿರಿಯರು, ರಿಟೈರ್ಡ್ ಆಗಿರುವಂಥವ್ರು ಹೇಗೆ ಜೀವನವನ್ನು ಒಂದು ಸಿಸ್ಟಮೆಟಿಕ್ ಆಗಿ ನಡೆಸಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ಅಂಥವ್ರಿಗೆಲ್ಲರಿಗೂ ಕೂಡ ಉಪಯೋಗ ಆಗಲಿ. ಅದೇ ರೀತಿಯಲ್ಲಿ ಯುವ ಸಮುದಾಯಕ್ಕೆ ಇಂಥ ಹಿರಿಯರು ಮಾಡ್ತಾರೆ ಅಂತ ಹೇಳಿದ ಮೇಲೆ ನಾವು ಯಾಕೆ ಮಾಡಬಾರ್ದು ಅನ್ನೋವಂಥ ಒಂದು ಇನ್ಸ್ಪೈರಿಂಗ್ ಬರಲಿ ಅನ್ನೋಂಥ ಕಾರಣಕ್ಕೋಸ್ಕರ ರತ್ನಾಕರ ಹೆಗಡೆ ಅವರ ಜೊತೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಇದೆ ಇವ್ರ ಮಧ್ಯದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿಯಲ್ಲಿ ನಿಮಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ರತ್ನಾಕರ ಹೆಗಡೆ ಅವರೇ, ನಮಸ್ತೆ. ನಮಸ್ತೆ. ನಿಮ್ಮ ಬಗ್ಗೆ ಯಾವುದೇ ಸಂಗತಿಯನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಿಲ್ಲ. ಯಾಕೆಂದ್ರೆ ನಿಮ್ಮ ಬಗ್ಗೆ ಹೆಚ್ಚೆಚ್ಚು ಅವ್ರಿಗೆ ಗೊತ್ತು. ಫೇಸ್ಬುಕ್ ಮುಖಾಂತರ, ನಮ್ಮ ಯೂಟ್ಯೂಬ್ ಮುಖಾಂತರ ನೋಡಿದ್ದಾರೆ. ಇವತ್ತು ನಾವೊಂದು ಸೂಪರ್ ಆಗಿರುವಂತ ಲೈಫ್ ಸ್ಟೈಲ್ ಹೇಗೆ ಮೇಂಟೈನ್ ಮಾಡೋದು ಕೃಷಿ ಜೊತೆ ಅನ್ನುವಂಥದ್ದು ನಾವು ಮಾತಾಡೋದಕ್ಕೋಸ್ಕರ ಬಂದಿರುವಂತದ್ದು. ನಾನು ರಿಟೈರ್ಡ್ ಆಗಿ ನಿವೃತ್ತಿ ಹೊಂದಿ 15 ವರ್ಷ ಆಯ್ತು. ನಾನು ನಿವೃತ್ತಿ ಹೊಂದಿದ ಬಳಿಕ 10 ವರ್ಷ ಬರೋಡಾ ಮಣಿಪಾಲ್ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಇಲ್ಲಿ ಒಬ್ಬ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಆ ಬಳಿಕ ಕೊರೋನಾದಲ್ಲಿ ನಾನು ಊರಿಗೆ ಬಂದೆ. ಆಗ ನನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು, ಸಂತೋಷದಾಯಕವಾಗಿರ್ಬೇಕು, ಆರೋಗ್ಯದಾಯಕವಾಗಿರ್ಬೇಕು ಎಂಬ ನಿಟ್ಟಿನಲ್ಲಿ ನಾನು ನನ್ನನ್ನು ಈ ಒಂದು ಸಣ್ಣ ಜಾಗದಲ್ಲಿ ತೊಡಗಿಸಿಕೊಂಡೆ. ಗಾರ್ಡನ್ ಮಾಡುವುದು, ಸಾವಯವ ತರಕಾರಿ ಮಾಡುವುದು ಮತ್ತು ಸಸಿ ಗಿಡಗಳನ್ನು ನೆಡುವುದು, ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವುದು, ಯುವ ಜನತೆಗೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಎಂಬುದರ ಬಗ್ಗೆ ಉತ್ತೇಜನ ಕೊಡುವುದು ನನ್ನ ಉದ್ದೇಶವಾಗಿತ್ತು. ಆ ನಿಟ್ಟಿನಲ್ಲಿ ನಾನು ಇಂದು ಸಕ್ಸಸ್ ಆಗಿದ್ದೇನೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಈ ಜಾಗದಲ್ಲಿ ಯಾಕೆ ಈ ರೀತಿ ಬ್ಯೂಟಿಫೈ ಮಾಡಿದ್ದೇನೆ ಅಂದ್ರೆ, ಇಲ್ಲಿ ಜನರು ಪ್ಲಾಸ್ಟಿಕ್ ಅನ್ನು ಎಸೆಸ್ತಾ ಇದ್ರು. ತಮ್ಮ ಜಾಗ ಸ್ವಚ್ಛವಾಗಿರ್ಬೇಕು, ತಮ್ಮ ತ್ಯಾಜ್ಯವನ್ನು ಪಬ್ಲಿಕ್ ಪ್ಲೇಸ್ ನಲ್ಲಿ ಎಸೆಯುತ್ತಾರೆ. ಅದನ್ನು ತಡೆಗಟ್ಟಲಿಕ್ಕೋಸ್ಕರ ನನ್ನ ಖರ್ಚಿನಲ್ಲೇ ಇಲ್ಲಿ ನಾನು ಒಂದು ಸಣ್ಣ ಹೂದೋಟ ಮಾಡಿದೆ. ನಾನು ಮಾಡಿದ ಬಳಿಕ ಇಲ್ಲಿ ಜನರು ಕಸವನ್ನು ಹಾಕುವುದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು. ಇಲ್ಲಿ ನಿಲ್ತಾರೆ, ನೋಡ್ತಾರೆ, ಸಂತೋಷ ಪಡ್ತಾರೆ, ನನ್ನನ್ನು ಭೇಟಿ ಕೂಡ ಆಗ್ತಾರೆ. ಕೆಲವರ ಸಂಪರ್ಕ ನನ್ನ ಗಾರ್ಡನ್ ಮೂಲಕ ಆಯ್ತು. ಇಲ್ಲಿನ ಬ್ರಹ್ಮಾವರದ ಹೆಚ್ಚಿನ ಸುಸಂಸ್ಕೃತರು, ವಿದ್ಯಾವಂತರು, ಇಲ್ಲಿ ವಾಕಿಂಗ್ ಮಾಡುವವರು ನನ್ನನ್ನು ಪರಿಚಯ ಮಾಡಿಕೊಂಡು ನನ್ನ ಮನೆಗೆ ಬಂದಿದ್ದಾರೆ, ನನ್ನೊಳಗೆ ಮಾತಾಡಿದ್ದಾರೆ. ಕೆಲವರಿಗೆ ನಾನು ಈ ರೀತಿ ಒಂದು ಉದ್ಯಾನವನ ಮಾಡುವ ಸಲಹೆಯನ್ನು ಕೂಡ ಕೊಟ್ಟಿದ್ದೆ, ಅವರಿಗೆ ಮಾಡಿಸಿ ಕೂಡ ಕೊಟ್ಟಿದ್ದೆ. ಈಗ ನನಗೆ ಇದರಿಂದ ಅನೇಕ ಸ್ನೇಹಿತರನ್ನು ಸಂಪಾದಿಸುವಂತ ಒಂದು ಸದಾವಕಾಶ ಸಿಕ್ಕಿತು. ನಾನು ಇಲ್ಲಿ ಗಟರ್ನಲ್ಲಿ ಬಿದ್ದ ಕಸವನ್ನು ಕೂಡ ತೆಗಿತೇನೆ, ಇದನ್ನು ಸ್ವಚ್ಛವಾಗಿಡ್ತೇನೆ. ಬೆಳಿಗ್ಗೆ ಗ್ಲೌಸ್ ಹಾಕೊಂಡು ಎಲ್ಲಾ ಕಸವನ್ನು ನಾನು ಕ್ಲೀನ್ ಆಗಿ ತೆಗಿತೇನೆ. ನನಗೆ ನೋಡುವಾಗ ಸಂತೋಷ ಆಗ್ತದೆ. ನಾವು ಸತ್ತ ಮೇಲೆ ಎಲ್ಲಿ ಹೋಗ್ತೇವೆ, ಎಲ್ಲಿ ಇರ್ತೇವೆ ಅದ್ರ ಬಗ್ಗೆ ನಮಗೆ ಅರಿವಿಲ್ಲ. ಆದ್ರೆ ನಾವು ಭೂಮಿಯಲ್ಲಿ ಇರುವಾಗ್ಲೇ ಸಂತೋಷದಿಂದ ಇರಬೇಕಾದ್ರೆ, ಸ್ವರ್ಗದಂತ ಜಾಗದಲ್ಲಿ ಇರಬೇಕಾದ್ರೆ ನಮ್ಮ ಪರಿಸರವನ್ನು ಅತ್ಯಂತ ಸುಂದರವಾಗಿ, ಅತ್ಯಂತ ಹಸಿರಾಗಿ, ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಳುವುದು ನನ್ನ ಉದ್ದೇಶ. ಆ ನಿಟ್ಟಿನಲ್ಲಿ ನಾನು ಸಕ್ಸಸ್ ಆಗಿದ್ದೇನೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನನ್ನಲ್ಲಿ ಇರುವುದು ಕೇವಲ 30 ಸೆಂಟ್ಸ್ ಜಾಗ. ಅದರಲ್ಲಿ ಗಾರ್ಡನ್ ಬೇಕು, ಅದರಲ್ಲಿ ಗಿಡ ಮರಗಳು ಬೇಕು. ಆದ್ರಿಂದ ನಾನು 100 ಅಡಿಕೆ ಸಸಿಗಳನ್ನು ಹಾಕಿದ್ದೇನೆ. ಈಗ ಹಾಕಿ ಒಂದು
ಮೂರುವರೆ ವರ್ಷ ಆಯ್ತು. ಅದರಲ್ಲಿ ಫಲ ಬರ್ತಾ ಇದೆ. ನಾನು ಒಂದು ಸಣ್ಣ ಜಾಗದಲ್ಲಿ ಜನರು ಹೇಗೆ ಜೀವನ ನಡೆಸಿಕೊಂಡು ಹೋಗ್ಬಹುದು. 1 ಎಕರೆ ಜಾಗ ಇದ್ರೆ ದಂಪತಿಗಳು ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು, ಅದು ದನ ಕಾಯುವುದಿರ್ಬೋದು, ಕೋಳಿ ಸಾಕುವುದಿರ್ಬೋದು, ಅಥವಾ ಅಡಿಕೆ ಗಿಡಗಳನ್ನು ನಡುವುದಿರ್ಬೋದು, ಅಥವಾ ತೆಂಗಿನ ಗಿಡಗಳನ್ನು ನಡುವುದಿರ್ಬೋದು, ಅಥವಾ ಕಾಳು ಮೆಣಸನ್ನು ನೆಡುವುದಿರ್ಬೋದು, ಹಣ್ಣು ಹಂಪಲನ್ನು ನೆಡುವುದಿರ್ಬೋದು, ಅಥವಾ ಸಾವಯವ ತರಕಾರಿಯನ್ನು ಬೆಳೆಸುವುದಿರ್ಬೋದು. ಇದರಿಂದ ಸಾಕಷ್ಟು ಉತ್ಪತ್ತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ತೆಂಗಿನ ಕಟ್ಟೆಯನ್ನು ಈ ರೀತಿಯಾಗಿ ಮಾಡಬೇಕು. ಬುಡವನ್ನು ಯಾವಾಗಲೂ ಹರಡಬಾರದು. ಅದಕ್ಕೆ 4 ಫೀಟ್ ಬಿಟ್ಟು ಸುತ್ತಲೂ ನಾವು ಅದಕ್ಕೆ ಗೊಬ್ಬರ ಹಾಕಬೇಕು. ಬೇರುಗಳನ್ನು ಹಾಳು ಮಾಡಬಾರ್ದು. ಇದು ನಾನು ಕೃಷಿ ವಿಜ್ಞಾನ ಕೇಂದ್ರದಿಂದ ಉದಯವಾಣಿಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು. ಅದನ್ನು ಸರಿಯಾಗಿ ಓದಿ ಅದನ್ನು ನಾನು ಅನುಸರಿಸ್ತಾ ಇದ್ದೇನೆ. ಈ ಒಂದೇ ಮರದಿಂದ ನನಗೆ ವರ್ಷಕ್ಕೆ 300 ತೆಂಗಿನಕಾಯಿಗಳು ಸಿಗ್ತವೆ. ಅದನ್ನು ನಾನು ಮಾರಾಟ ಕೂಡ ಮಾಡ್ತೇನೆ. ಈ ವರ್ಷ ಕೂಡ ನಾನು 8,000 ರೂಪಾಯಿಗಳಷ್ಟು ತೆಂಗಿನಕಾಯಿಯನ್ನು ಮಾರಿದ್ದೇನೆ. ಇದಕ್ಕೆ ಯಾವ ಗೊಬ್ಬರವನ್ನೆಲ್ಲ ಹಾಕಿದಿರಿ ನೀವು? ಇದು ನಮ್ಮಲ್ಲಿರುವ ಕಸ ಕಡ್ಡಿ, ತೋಟದಲ್ಲಿರುವ ಎಲ್ಲಾ ಕಸವನ್ನು ಮತ್ತು ನಮ್ಮ ಅಡಿಗೆ ಮನೆಯಲ್ಲಿ ಸಿಕ್ಕುವಂತ ತ್ಯಾಜ್ಯವನ್ನು ಒಟ್ಟುಗೂಡಿ ಒಂದು ಪಿಟ್ಟಿನಲ್ಲಿ ಹಾಕ್ತೇನೆ. ಅದು ಕೊಳೆತು 6-8 ತಿಂಗಳ ಬಳಿಕ ನನಗೆ ಸಾಕಷ್ಟು ಸಾವಯವ ಗೊಬ್ಬರ ಸಿಗ್ತದೆ. ಆ ಗೊಬ್ಬರವನ್ನು ನಾನು ಹಾಕಿರ್ತೇನೆ, ನನ್ನದೇ ಗೊಬ್ಬರವನ್ನು ಹಾಕಿರ್ತೇನೆ. ಅದರ ಮೇಲೆ ಕೋಕೋಪೀಟ್ ಅನ್ನು ಹಾಕಿರ್ತೇನೆ. ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುವುದಿಲ್ಲ. ಇದು ನಾನು ತೊಂಡೆಕಾಯಿ ಗಿಡ, ಇದನ್ನು 3 ವಿಧದಲ್ಲಿ ಬೆಳೆಸಬಹುದು. ಒಂದು, ಇದ್ದ ಚಪ್ಪರವನ್ನು ಹಾಗೆ ಬಿಟ್ಟರೆ ಅದು ಚಿಗುರಿ ಮಳೆಗಾಲದ ಬಳಿಕ ನಮಗೆ ಬೇಕಾದಷ್ಟು ತೊಂಡೆಕಾಯಿ ಸಿಗ್ತದೆ. ಎರಡನೇದಾಗಿ ಅದರ ಗಂಟನ್ನು 2-3 ಗಂಟು ಬಿಟ್ಟು ಅದನ್ನು ಕತ್ತರಿಸಬೇಕು. ಆಗ ಅದರಲ್ಲಿ ಚಿಗುರು ಬಂದು ನಾವು ಚಪ್ಪರಕ್ಕೆ ಹಬ್ಬಿಸಬಹುದು. ಮೂರನೇದಾಗಿ ಇಂಥ ತೊಂಡೆ ಇಲ್ಲಿ ಉಂಟು ನೋಡಿ, ತೊಂಡೆ ಬೀಳನ್ನು ಅದನ್ನು ನೆಲದಲ್ಲಿ ಹುಗಿಬೇಕು. ಆಗ ಎಲ್ಲೆಲ್ಲಿ ಗಂಟು ಉಂಟು ಅಲ್ಲಿಂದ ಚಿಗುರು ಬರ್ತದೆ. ಆ ಚಿಗುರನ್ನು ನಾವು ಚಪ್ಪರಕ್ಕೆ ಹರಿಸಿ ತೊಂಡೆಕಾಯಿಯನ್ನು ಬೆಳೆಸಬಹುದು. ಇದು ನಾನು ಲಾಸ್ಟ್ ಇಯರ್ ಬೆಳೆದಂತ ಗ್ರೋ ಬ್ಯಾಗ್ಸ್. ಮನೆಯಲ್ಲಿ ಜಾಗದ ಅವಕಾಶ ಇಲ್ದಿದ್ರೆ ನೀವು ಈ ಗ್ರೋ ಬ್ಯಾಗ್ ನಲ್ಲಿ ತರಕಾರಿಯನ್ನು ಬೆಳೆಸಬಹುದು. ನಾನು ಲಾಸ್ಟ್ ಇಯರ್ ಬೆಳೆಸಿದ್ದೆ, ಚೆನ್ನಾಗಿ ಬಂದಿತ್ತು. ಇದರ ಕ್ರಯ ಕೇವಲ 60 ರೂಪಾಯಿ. ಇದನ್ನು ನೀವು 3-4 ವರ್ಷ ಉಪಯೋಗಿಸಬಹುದು. ಇದರಲ್ಲಿ ಕಂಪೋಸ್ಟ್ ಮತ್ತೆ ಕೋಕೋಪೀಟ್ ಹಾಕಿಬಿಟ್ಟು, ಮಣ್ಣು ಮಿಶ್ರಣವನ್ನು ಹಾಕಿಬಿಟ್ಟು ಬೀಜ ಹಾಕಿದ್ರೆ, ನೀರು ಕೊಳಿಸ್ತಾ ಇದ್ರೆ ನಿಮ್ಗೆ ಬೇಕಾದಷ್ಟು ತರಕಾರಿ ಸಿಗ್ತದೆ. ಇದರಲ್ಲಿ ನೀವು ತರಕಾರಿಯನ್ನು ಬೆಳೆಸಬಹುದು. ಈ ಬಾರಿ ನಾನು ಬೆಳೆಸಿಲ್ಲ, ಕಾರಣ ನಾನು ಇನ್ನು 9 ತಿಂಗಳು ಬೆಂಗಳೂರಿನಲ್ಲಿ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ ಮಾಡುವವನಿದ್ದೇನೆ. ಒಂದು ಬಹುಮಹಡಿ ಕಟ್ಟಡವನ್ನು ಕಟ್ಟುವವನಿದ್ದೇನೆ. ನಾನೇ ಅದನ್ನು ಕಟ್ಟುವವನು. ನಾನು ಬೇರೆಯವರನ್ನು ಅದಕ್ಕೆ ನೇಮಿಸಿಕೊಂಡಿಲ್ಲ. ಆ ಕಾರಣ ನಾನು 9 ತಿಂಗಳು ಬೆಂಗಳೂರಿನಲ್ಲಿ ವಾಸವಾಗಿರುವವನಿದ್ದೇನೆ. ಆದ್ರಿಂದ ನಾನು ಹೆಚ್ಚಿನ ತರಕಾರಿಯನ್ನು ಹಾಕಿಲ್ಲ. ಇದು ನಾನು ಮಾಡಿದ ಎರೆಹುಳದ ತೊಟ್ಟಿ. 7 ಫೀಟ್ ಉದ್ದ ಇದೆ, 4 ಫೀಟ್ ಅಗಲ ಇದೆ ಮತ್ತು 5 ಫೀಟ್ ಆಳ ಇದೆ. ಇದರಲ್ಲಿ ನಮ್ಮ ತೋಟದಲ್ಲಿ ಬಂದಂತ ಕಸ, ಈ ಕಸಗಳನ್ನು, ಇದೆಲ್ಲ ನಮ್ಮ ತೋಟದ ಕಸ, ಇದನ್ನೆಲ್ಲ ತೆಗೆದು ನಾನು ಈ ಗುಂಡಿಯಲ್ಲಿ ಎರೆಹುಳದ ಗೊಬ್ಬರವನ್ನು ಮಾಡಲು ಉಪಯೋಗಿಸ್ತೇನೆ. ಒಂದು ಲೇಯರ್ ಹಸಿ ತ್ಯಾಜ್ಯ, ಅದರ ಮೇಲೆ ಸೆಗಣಿ, ಅದರ ಮೇಲೆ ಒಣ ತ್ಯಾಜ್ಯ. ನಮ್ಮ ಇಲ್ಲೇ ಕಾಡುಂಟು, ಅಲ್ಲಿಂದ ನಾನೇ ಹೋಗಿ ಗೋಣಿಯಲ್ಲಿ ದರ್ಲೆಯನ್ನು ತುಂಬಿಸ್ಕೊಂಡು ಬಂದಿದ್ದೇನೆ, ಅದನ್ನು ಹಾಕಿದ್ದೇನೆ. ಅದರ ಮೇಲೆ ಪುನಃ ಸೆಗಣಿ, ಅದರ ಮೇಲೆ ಪುನಃ ಹಸಿ ತ್ಯಾಜ್ಯ. ಈಗ ಪದರವಾಗಿ ಅದನ್ನು ಹಾಕಿ ಇಲ್ಲಿ ಸೆಗಣಿಯನ್ನು ಹಾಕಿ ಇಲ್ಲಿ ಇಟ್ಟಿದ್ದೇನೆ. ಇದನ್ನು 17 ದಿನದವರೆಗೆ ನಾನು ಇರಿಗೇಟ್ ಮಾಡ್ತೇನೆ, ನೀರು ಹಾಕ್ತೇನೆ. ಆ ಬಳಿಕ ಇದರ ಮೇಲೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ಕೃಷಿ ಪ್ರದರ್ಶನ ನಡೀತಾ ಇದೆ. ಅಲ್ಲಿ ಸೈಂಟಿಸ್ಟ್ ಎಲ್ಲ ಬಹಳ ಬಿಸಿ. ಆ ಬಳಿಕ ಅವರನ್ನು ಭೇಟಿ ಆಗಲು ಹೇಳಿದ್ದಾರೆ. ನಾನು 15 ದಿವಸದ ಬಳಿಕ ಅವರನ್ನು ಭೇಟಿಯಾಗಿ ಅವರಿಂದ 3 ಅಥವಾ 4 kg ಎರೆಹುಳವನ್ನು ತಂದು ಇದರ ಮೇಲೆ ಬಿಡ್ತೇನೆ. ಬಿಸಿಲು ಬೀಳದಂತೆ ವ್ಯವಸ್ಥೆ ಮಾಡ್ತೇನೆ. ಆಗ 4 ತಿಂಗಳ ಬಳಿಕ ನನಗೆ ಎರೆಹುಳದ ಗೊಬ್ಬರ ಇಲ್ಲಿ ಸಿಗ್ತದೆ. 250 ಬಿಟ್ಟಿ ಆದ್ರೂ ಸಿಗ್ಬಹುದು. ಮಾರ್ಕೆಟ್ ನಿಂದ ತಗೊಳ್ಬೇಕಾದ್ರೆ ನನಗೆ 15-20 ಸಾವಿರ ಕೊಡಬೇಕಾಗಿ ಬರ್ತದೆ. ಆದ್ರೆ ನನ್ನ ಮನೆಯಲ್ಲಿ, ನನ್ನ ತೋಟದಲ್ಲೇ ಕಸಕಡ್ಡಿಗಳನ್ನು ತೆಗೆದು ಅದರಿಂದ ನಾನು ಮಾಡ್ತೇನೆ. ಇದನ್ನು ಕಸದಿಂದ ರಸವನ್ನು ಮಾಡುವ ಒಂದು ವಿದ್ಯೆ ಇದು. ನಾನು ನನ್ನ ತೋಟದ ಎಲ್ಲಾ ಗಿಡಗಳಿಗೆ, ಹಸಿರಾಗಿವೆ ಎಲ್ಲಾ ಗಿಡಗಳಿಗೆ ನಾನು ಅದನ್ನು ಉಪಯೋಗಿಸ್ತೇನೆ. ಆ ಬಳಿಕ ಪುನಃ ಇದರಲ್ಲಿ ನಾನು ಇದನ್ನು ಪುನಃ ಗುಂಡಿಯನ್ನು ಉಪಯೋಗಿಸ್ತಿಲ್ಲ.
ಇಲ್ಲಿ ಒಂದು ಒಳ್ಳೆ ತಳಿಯ ತೆಂಗಿನ ಸಸಿಯನ್ನು ಹಾಕ್ತೇನೆ. ಯಾಕಂದ್ರೆ ನಾನು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ತಜ್ಞರನ್ನು ಭೇಟಿಯಾಗಿದ್ದೆ. ಆಗ ಅವ್ರು ಹೇಳಿದ್ರು, ಹೊಂಡದಲ್ಲಿ ನೀವು ಮಾಡಬೇಡಿ, ನೆಲದ ಮೇಲೆ ಮಾಡಿ. ಆಗ ಮಳೆಗಾಲದಲ್ಲಿ ಕೂಡ ನೀವು ವರ್ಮಿಕಲ್ಚರ್ ಅಥವಾ ಈ ಗೊಬ್ಬರವನ್ನು ಮಾಡಬಹುದು, ನೀರು ಬರುವುದಿಲ್ಲ. ಆದ್ರಿಂದ ನಾನು ನೆಲದ ಮೇಲೆ ಒಂದು 10 ಫೀಟ್ ಉದ್ದ, 4 ಫೀಟ್ ಅಗಲ, ಒಂದು 2.5 3 ಫೀಟ್ ಎತ್ತರದ ಒಂದು ಸ್ಟ್ರಕ್ಚರ್ ಮಾಡಿ, ಒಳಗೆ ಹೊರಗೆ ಗಾರೆ ಮಾಡಿ, ಅದಕ್ಕೆ ನೀರು ಹರಿದು ಹೋಗುವಂತ ವ್ಯವಸ್ಥೆ ಮಾಡಿ, ಅದರಲ್ಲಿ ಇದೇ ರೀತಿ ತ್ಯಾಜ್ಯವನ್ನು ಮತ್ತು ಸಗಣಿಯನ್ನು ಹಾಕಿ ನಾನು ಎರೆಹುಳದ ಗೊಬ್ಬರವನ್ನು ಮಾಡುವವನಿದ್ದೇನೆ. ನನ್ನ ತೋಟಕ್ಕೆ ಉಪಯೋಗಿಸಿಕೊಳ್ಳುವವನಿದ್ದೇನೆ. ಇದಕ್ಕೆ ನಾನು ಯಾವುದೇ ಸರ್ಕಾರಿ ಗೊಬ್ಬರ ಹಾಕಿಲ್ಲ. ನೋಡಿ, ಗಿಡಗಳು ಎಷ್ಟು ಸುಂದರವಾಗಿ ಬಂದಿದೆ. ನೋಡಿ, ಇಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಇದರ ಬುಡಕ್ಕೆ ನಾನು ಹಾಕಿದ್ದು ನನ್ನಲ್ಲೇ ತಯಾರಾದಂತ ಸಾವಯವ ಗೊಬ್ಬರ ಮತ್ತು ಕಂಪೋಸ್ಟ್ ಮತ್ತು ಕೋಕೋಪೀಟ್ ಎರಡನ್ನೇ ಹಾಕಿದ್ದು, ಮತ್ತೇನನ್ನು ಹಾಕಿಲ್ಲ. ನಾನು ಏನ್ ಮಾಡ್ತೇನೆ ಅಂದ್ರೆ, ನಾನು ಈಗಾಗಲೇ ತೋರಿಸಿದ ಪಿಟ್ಟಿನಲ್ಲಿ ಎರೆಹುಳ ಗೊಬ್ಬರ ಆದ್ಮೇಲೆ ಇದಕ್ಕೆಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ನನ್ನ ಉದ್ದೇಶ, ಈಗಾಗಲೇ ನೋಡಿ ಇಲ್ಲಿ 2 ಮರದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಕಾಳು ಮೆಣಸಾಗಿದೆ. ಈ ಗಿಡ ಕೂಡ ನೋಡಿ ಈಗ ಹಾಕಿದ್ದೇನೆ, ಇದೀಗ ಹಬ್ಬುತ್ತಾ ಇದೆ. ನನ್ನ ಉದ್ದೇಶ, ನನ್ನಲ್ಲಿರುವ 100 ಗಿಡಗಳಿಗೆ ಕಾಳು ಮೆಣಸಿನ ಬಳ್ಳಿಯನ್ನು ಹಚ್ಚಬೇಕು. ಇದರಿಂದ 100 ಗಿಡಕ್ಕೆ ಹಚ್ಚಿದ್ರೆ ಒಂದು ಗಿಡದಲ್ಲಿ ಕಡಿಮೆ ಅಂದ್ರೆ 600 ರೂಪಾಯಿ ಕೂಡ ಸಿಕ್ಕಿದ್ರೆ ಒಂದು 60,000 ರೂಪಾಯಿ ನಾವು ಇದರಿಂದ ಗಳಿಸಬಹುದು. ಮತ್ತು ಅಡಿಕೆಯಿಂದ ಗಳಿಸಬಹುದು. ತೆಂಗಿನಕಾಯಿ ನೋಡಿ, ಒಳ್ಳೆ ತೆಂಗಿನಕಾಯಿ ಬಂದಿದೆ. ನನ್ನಲ್ಲಿರೋದು 5-6 ಮರ, ಅದರಿಂದ ಕೂಡ ಉತ್ಪತ್ತಿಯನ್ನು ಪಡೆಯಬಹುದು. ಸರ್, ಯಾವಾಗಲೂ ಕೂಡ ಕೃಷಿಯ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದರೆ ಇವತ್ತು ನಾನು ಈ ಕಂಟೆಂಟ್ ಯಾಕೆ ಮಾಡಿರೋದು ಅಂದರೆ, ಒಂದು ಹಿರಿಯರು ಇವತ್ತು 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಏನು ಅನ್ನುವಂಥದ್ದು ಕ್ವಶನ್ ಬರ್ತದೆ. ಅದನ್ನು ಹೇಗೆ ಹೆಲ್ತಿಯಾಗಿ ಇಟ್ಕೊಳ್ಳುವಂಥದ್ದು, ಅದರ ಜೊತೆ ಇವತ್ತಿನ ಯೂತು ಅವರಿಗೆ ನಿಮ್ಮಂಥವ್ರೊಂದು ಇನ್ಸ್ಪೈರ್ ಆಗ್ಬೋದು ಅಂತೇಳಿ ನಾನು ಈ ಕಂಟೆಂಟ್ ಮಾಡಿರುವಂಥದ್ದು. ಒಂದು 75 ವರ್ಷದಲ್ಲೂ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು ಅದ್ಭುತವಾಗಿರುವಂಥ ಸಾವಯವ ಜೀವನ ಪದ್ಧತಿಯನ್ನು ಇಟ್ಕೊಂಡಿದ್ದೀರಿ. ಅದರ ಜೊತೆ ಈ ಕೃಷಿಯಿಂದಾಗಿ ನಿಮ್ಮ ಹೆಲ್ತ್ ಹೇಗೆ ಡೆವಲಪ್ಮೆಂಟ್ ಆಯಿತು ಅನ್ನುವಂಥದ್ದೊಂದು ವಿವರಿಸಿ. ನಾನು ಈಗ 21 ಡಿಸೆಂಬರ್ನಂದು ನನ್ನ 75ನೇ ವರ್ಷವನ್ನು ಕಂಪ್ಲೀಟ್ ಮಾಡುವವನಿದ್ದೇನೆ. ಈ ರಿಟೈರ್ಡ್ ಆದ 15 ವರ್ಷಗಳ ಬಳಿಕ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ನಾನು ಇಲ್ಲಿ ಬಂದೊಡನೆ ನಾನು ಗಾರ್ಡನ್ ಮೇಂಟೈನ್ ಮಾಡ್ತೇನೆ ಮತ್ತು ತರಕಾರಿ ಬೆಳೆಸ್ತೇನೆ, ಗಿಡ ಮರಗಳನ್ನು ಬೆಳೆಸ್ತೇನೆ. ದಿನದಿಂದ ಪ್ರತಿ ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆ ಮಲಗುವ ತನಕ ನಾನು ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿರ್ತೇನೆ. ನಾನು ಅಡುಗೆ ಕೂಡ ಮಾಡ್ತೇನೆ. ಬಹು ರುಚಿಯಾದ ತರಕಾರಿ ಮತ್ತು ಮಾಂಸಾಹಾರಿ ಅಡುಗೆಯನ್ನು ಕೂಡ ಮಾಡ್ತೇನೆ. ಎಲ್ಲ ಚಟುವಟಿಕೆ, ಕಲಿಸುವುದಿರಲಿ, ಗಾರ್ಡನ್ ಮೇಂಟೈನ್ ಮಾಡುವುದಿರಲಿ, ಅಥವಾ ತರಕಾರಿ ಇರಲಿ, ಗಿಡ ಮರಗಳನ್ನು ಬೆಳೆಸುವುದಿರಲಿ, ಇದು ಒಂದು ನನ್ನ ಆಸಕ್ತಿ. ಇದರಿಂದ ನಾನು ಸದಾ ಸಂತೋಷದಿಂದ ಇರ್ಬೋದು, ನಗುತ್ತಾ ಇರ್ಬೋದು. ಅದರಿಂದ ನನ್ನ ಆರೋಗ್ಯ ಬಹಳ ಅತ್ಯುತ್ತಮವಾಗಿದೆ. ನಾನು ಮೊನ್ನೆ ಮಠಕ್ಕೆ ಹೋಗಿದ್ದೆ, ಒಬ್ಬ ಕೂಲಿಯನ್ನು ಕರ್ಕೊಂಡು ಹೋಗಿ. ಅವರಿಗೆ ಎಲ್ಲ ಸಗಣಿಯನ್ನು 80 ಬುಟ್ಟಿ ಸಗಣಿಯನ್ನು ನಾನೇ ಬುಟ್ಟಿಗೆ ತುಂಬಿಸಿ ಅವರ ತಲೆಗೆ ಇಟ್ಸ್ಕೊಂಡಿದ್ದೇನೆ. ನಿನ್ನೆ ನಾನು ಕಂಪೋಸ್ಟ್ ಮಾಡಿದ್ದೇನೆ, ಇದನ್ನು ಅವರ ತಲೆಗೆ ನಾನೇ ಹೊರಿಸಿ ಕಾರ್ಯವನ್ನು ಮುಗಿಸಿದ್ದೇನೆ. ಈ ಚಟುವಟಿಕೆಗಳಿಂದ ನಾವು ತೊಡಗಿಕೊಂಡಿದ್ದ ನನ್ನ ಆರೋಗ್ಯ ತುಂಬಾ ಉತ್ತಮವಾಗಿದೆ. ನಾನು ಡಯಾಬಿಟಿಸ್ನಲ್ಲಿ ಮೊದಲು 40 ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇದ್ದೆ. ಆದರೆ ಇವತ್ತು ಯಾವುದೇ ಔಷಧವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ನನಗೆ ಯಾವುದೇ ಕಾಯಿಲೆ ಇಲ್ಲ, ಸಂತೋಷದಿದ್ದೇನೆ. ದಿವಸಕ್ಕೆ 10 ಗಂಟೆ ನಾನು ನಿದ್ದೆ ಮಾಡ್ತೇನೆ. ನಮ್ಮ ಯುವಕರು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರಿಸಿಕೊಂಡು, ಗಿಡ ಮರಗಳನ್ನು ಬೆಳೆಸಿ, ನಮ್ಮ ಪರಿಸರವನ್ನು ಹಸಿರಾಗಿಟ್ಟುಕೊಂಡು, ವಿವಿಧ ಚಟುವಟಿಕೆಗಳನ್ನು ತಮ್ಮಲ್ಲಿ ತೊಡಗಿಸಿಕೊಂಡು ಇರುವುದರಿಂದ ಆರೋಗ್ಯವನ್ನು ಉತ್ತಮವಾಗಿಟ್ಕೊಳ್ಬಹುದು. ಎಸ್ಪೆಷಲಿ ರಿಟೈರ್ಡ್ ಆದವರು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ತಮ್ಮ ಆರೋಗ್ಯವನ್ನು ಉತ್ತಮವಾಗಿಟ್ಕೊಳ್ಬೋದು, ಉತ್ಪನ್ನವನ್ನು ಕೂಡ ಮಾಡಬಹುದು, ಮತ್ತು ನಮ್ಮ ಯುವ ಪೀಳಿಗೆಗೆ ಒಂದು ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಕೂಡ ನಾವು ಕೊಡಬಹುದು. ಇದು ನಾನು ಸಮಾಜಕ್ಕೆ, ಯುವ ಜನತೆಗೆ ಕೊಡುವಂಥ ಒಂದು ಸಂದೇಶ. ನೀವೆಲ್ಲರೂ ಪರಿಸರವನ್ನು ಚಂದವಾಗಿ, ಸುಂದರವಾಗಿ, ಹಸಿರಾಗಿ ಇಟ್ಟುಕೊಳ್ಳಿ. ನೀವು ಪರಿಸರದ ರಕ್ಷಣೆ ಮಾಡಿ, ಪರಿಸರವು ನಿಮ್ಮನ್ನು ರಕ್ಷಣೆ ಮಾಡುತ್ತವೆ. ಪರಿಸರವಿಲ್ಲದೆ ನಾವು ಇರಲು ಸಾಧ್ಯವಿಲ್ಲ. ಪರಿಸರವನ್ನು ನಾವು ಸುಂದರವಾಗಿ ಇರಿಸಿಕೊಳ್ಳೋಣ. ಪ್ರಾರ್ಥನೆ. ನಿಮಗೆಲ್ಲರೂ ವಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.